ಸಣ್ಣ ಮಕ್ಕಳಲ್ಲಿ ಆಗುವಂಥ ಶೀತ, ಕೆಮ್ಮು, ಕಫ, ನ್ಯುಮೋನಿಯಾಕ್ಕಿಂತ ಮುಂಚೆ ಕೆಮ್ಮು, ಕಫ, ಜ್ವರ ಬರುತ್ತೆ ಮಕ್ಕಳಿಗೆ. ಜೋರು ಜ್ವರ ಇರುತ್ತೆ, ಕೆಮ್ಮು ಇರುತ್ತೆ, ಕಫ ಇರುತ್ತೆ, ಕಫ ಗಟ್ಟಿ ಇರುತ್ತೆ. ಡಾಕ್ಟ್ರ್ ಹತ್ರಕ್ಕೆ ಹೋಗೋದಕ್ಕೆ ಮುಂಚೆ ನೀವು ಮನೆಯಲ್ಲೇ ಮಾಡುವಂಥ ಔಷಧಿ ಮನೇಲಿ ಮಾಡಿ ನೋಡಿ, ಮಾಡಿ ಮತ್ತು ಗುಣ ಆಗದಿದ್ದರೆ ಡಾಕ್ಟ್ರ್ ಹತ್ರ ಹೋದರೆ ಸಾಕು. ತುಂಬ ಜನರಿಗೆ ಗುಣ ಆಗಿದೆ. ಒಂದು ಇಷ್ಟು ತುಳಸಿ ಎಲೆ, ಒಂದು ಸಣ್ಣ ತುಂಡು ಶುಂಠಿ, ಒಂದು ನೀರುಳ್ಳಿ ಇಷ್ಟನ್ನು ತಗೊಂಡು ಜಜ್ಜಿ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಹಾಕಿ ಒಂದು ಚಮಚ ಜೇನುತುಪ್ಪ ಹಾಕಿ ಕುಡಿಸೋದು. ಜೇನುತುಪ್ಪ ಹಾಕಿ ದಿನಕ್ಕೊಂದು 4-5 ಸರ್ತಿ ಕುಡಿಸ್ತಾ ಬರಬೇಕು. ಆಮೇಲೆ ಒಂದು ಸಣ್ಣ ಮಗುವಿಗೆ ಆದರೆ ಒಂದು 2 ತಿಂಗಳ 6 ತಿಂಗಳ ಮಗುವಿಗಾದರೆ ಇಷ್ಟು ಸಣ್ಣ ಚಮಚ ಸಿಗ್ತದೆ ನೋಡಿ, ಇದರಲ್ಲಿ ಕೊಟ್ಟರೆ ಸಾಕು. ದಿನಕ್ಕೊಂದು 5-6 ಸರ್ತಿ ಕೊಟ್ಟರೆ ಸಾಕು. ದೊಡ್ಡ ಮಕ್ಕಳಿಗೆ 5 ವರ್ಷದೊಳಗಿನ ಮಕ್ಕಳಿಗೆ ಇದರಲ್ಲಿ ಒಂದೊಂದು ಚಮಚ ದಿನದಲ್ಲಿ ಒಂದು 5-6 ಸರ್ತಿ ಕುಡಿಸ್ತಾ ಬಂದರೆ ಆ ಕೆಮ್ಮು ಕಫ ಏನಿದ್ರು ಗುಣ ಆಗುತ್ತೆ. ಆಮೇಲೆ ಡಾಕ್ಟ್ರ್ ಹತ್ರ ಹೋಗೋದು. ಅಷ್ಟೊಂದು ಕೆಮ್ಮು ಕಫ ಅಂತೇಳಿ ಹೋದ ಕೂಡಲೇ ಅಡ್ಮಿಟ್ ಮಾಡ್ಕೊಳ್ತಾರೆ. ಅದಕ್ಕೆ ಹೇಳಿದ್ರು ಫಸ್ಟು ನೀವು ಮನೇಲಿ ಮಾಡುವಂಥ ಔಷಧಿ ತುಳಸಿ ಎಲೆ, ಶುಂಠಿ, ನೀರುಳ್ಳಿ ಇಷ್ಟನ್ನು ಜಜ್ಜಿ ರಸ ತೆಗೆದು ಮಗುವಿಗೆ, ಸಣ್ಣ ಮಗು 6 ತಿಂಗಳ ಒಳಗಿನ ಮಗುವಿನ ಹಾಕಿದ್ರೆ ಅದಕ್ಕೆ ಕಸ ಬೀಳದಂಗೆ ಬಟ್ಟೆ ಎಲ್ಲ ಸೋಸು ಇದ್ದಲ್ಲ ಸೋಸಿಬಿಟ್ಟು ಕುಡಿಸ್ಬೇಕು. ಜೇನುತುಪ್ಪ ಸ್ವಲ್ಪ ಹಾಕಿ ಕುಡಿಸ್ತಾ ಬಂದರೆ ಅದು ಕೆಮ್ಮು ಕಫ ಎಲ್ಲ ಹೋಗುತ್ತೆ ನೋಡಿ. ತುಳಸಿ ಎಲೆ, ಶುಂಠಿ, ನೀರುಳ್ಳಿ. ಪಾತ್ರೆ ಕ್ಲೀನಾಗಿರಬೇಕು. ಸ್ಪೂನು, ಮಗುವಿಗೆ ಕೊಡುವಂಥ ಆಹಾರ ಕೊಡುವಂಥ ಪಾತ್ರೆ, ನೀರು ಯಾವುದೇ ನೋಡಿ ಇಂಥ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟು ಒಂದು ಸರ್ತಿ ಜಜ್ಜಿ ರಸ ತೆಗೆದು ಒಂದು ದಿನಕ್ಕೆ ಪೂರ್ತಿ ಹಿಂಗೆ ಇಡ್ಬೋದು, ಏನೋ ಹಾಳಾಗಲ್ಲ. ಅದನ್ನು ಅಲ್ಲಿಂದ ಒಂದೊಂದು ಚಮಚ ಕುಡಿಸ್ತಾ ಬಂದು ಸಾಕು. ಯಾವಾಗಲೂ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಒಂದು ಸರ್ತಿ ಮಾಡಿ ಒಂದು ದಿನಕ್ಕೆ, ನಾಳೆಗೆ ಅಂತ ಇಡಬಾರ್ದು, ಇವತ್ತೇ ಕುಡಿಸ್ಬೇಕು. ಇವತ್ತಿಗಿರೋದು ಇವತ್ತು, ನಾಳೆಗಿರೋದು ನಾಳೆ, ಹಂಗೆ ಕುಡಿಸ್ತಾ ಬಂದರೆ ಯಾವುದೇ ಕೆಮ್ಮು ಕಫ ಗುಣ ಆಗುತ್ತೆ.